ರಾತ್ರೋರಾತ್ರಿ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ 6% ಬೆಳೆದಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಗಿದ್ದು. ಆದರೆ ಕ್ಲೋಸಿಂಗ್ ಮಾತ್ರ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಐ ಟಿ ಸೆಕ್ಟಾರ್ ಇಂದ. ಮತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಆದ್ರೆ 7th ಪ್ಲೇಸ್ಗೆ ಫಾಲ್ ಆಗಿದೆ. ಇದಂತೂ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂತ ಇವತ್ತಿನ ಮಾರ್ಕೆಟ್ ನ್ಯೂಸ್ ನ ಏನ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ಸ್ ಆದ್ರೆ ಓಪನಿಂಗ್ ಟೈಮಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಓಪನ್ ಆಯಿತು. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಎಬೋ 6% ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಬೆಳಿಗ್ಗೆ ನಮ್ಮ ಮಾರ್ಕೆಟ್ಸ್ ಆದ್ರೆ ಈ ತರ ನೆಗೆಟಿವ್ ಅಲ್ಲಿ ಓಪನ್ ಆಗಿದ್ದು. ಫಸ್ಟ್ ಈಗ ಓವರ್ ನೈಟ್ ಅಲ್ಲಿ ಏನ್ ನಡೀತು, ಏನಕ್ಕೆ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ನಿಯರ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡಿದ್ರೆ, ನಿನ್ನೆ ರಾತ್ರಿ ಇರಾನ್ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ನಾವು ಇವಾಗಿಂದ ಕಮಿಂಗ್ ಟೈಮಲ್ಲಿ US ಜೊತೆ ಯಾವುದೇ ತರ ನೆಗೋಸಿಯೇಷನ್ಸ್ ನಾವು ಮಾಡಲ್ಲ. ಯಾಕಂದ್ರೆ ಇಸ್ರೇಲ್ ಅವರು ಲೆಬನಾನ್ ಮೇಲೆ ತುಂಬಾನೇ ಏರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು US ಹತ್ರ ಯಾವುದೇ ತರ ನೆಗೋಸಿಯೇಷನ್ಸ್ ನ ಇಟ್ಕೊಳಲ್ಲ. ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ನ ಕೂಡ ಸ್ವಲ್ಪ ಕ್ಲೋಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಓವರ್ ನೈಟ್ ಅಲ್ಲಿ ನೋಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಎಬೋ 6% ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಯಿತು. ಆದರೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಅದು ಕಂಪ್ಲೀಟ್ ಆಗಿ ಕೂಲ್ ಆಫ್ ಆಗಿದೆ. ಪ್ರೆಸೆಂಟ್ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಸುಮಾರು $93 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ಈಗ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದ್ದು ಕೂಲ್ ಆಫ್ ಏನಕ್ಕಾಯ್ತು ಅಂದ್ರೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರೇ ಕಾರಣ. ಈಗ ಸಡನ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಬಂದು ಇಸ್ರೇಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನಕ್ಕೆ ಈ ತರ ಏರ್ ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ಈಗ ನೆಗೋಸಿಯೇಷನ್ಸ್ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ಎಲ್ಲ ಡಿಸ್ಕಷನ್ಸ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಲೆಬನಾನ್ ಜೊತೆ ಕೂಡ ಡಿಸ್ಕಷನ್ಸ್ ನ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೆ ಇಸ್ರೇಲ್ ಮೇಲೆ ಯಾವುದೇ ತರ ಅಟ್ಯಾಕ್ ಮಾಡಬೇಡಿ ಅಂತ ಇಲ್ಲ. ಅದರಿಂದನೇ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಮತ್ತೆ ಕೂಲ್ ಆಫ್ ಆಗಿರೋದು. ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಐ ಟಿ ಕಂಪನೀಸೇ. ಐ ಟಿ ಇಂಡೆಕ್ಸ್ ನೋಡಿದ್ರೆ ಇವತ್ತು ಎಬೋ 4% ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ 3 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲಿ ಐ ಟಿ ಕಂಪನೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು ಎಂದಾದ್ರೂ ನೋಡಿದ್ರಾ? ಎಂದೂ ನೋಡಿಲ್ಲ. ಫೆಬ್ರವರಿ ಮಂತಿಂದ ನೋಡಿದ್ರೆ ಐ ಟಿ ಕಂಪನೀಸ್ ಪ್ರತಿದಿನ ಫಾಲ್ ಆಗ್ತಾನೆ ಬಂದು ಐ ಟಿ ಇಂಡೆಕ್ಸ್ ಏನೇ ಆಲ್ ಟೈಮ್ ಐಸ್ ಇಂದ ಎಬೋ 35% ವರ್ಗು ಫಾಲ್ ಆಗಿದೆ. ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ 20 to 30% ವರ್ಗು ಫಾಲ್ ಆಗಿದ್ವು. ಯಾಕಂದ್ರೆ ಈ ಎ ಐ ಬಂದ್ಮೇಲೆ ಈ ಐ ಟಿ ಜಾಬ್ಸ್ ಎಲ್ಲ ಹೊಲ್ಟೋಗ್ತವೆ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಂದ ಐ ಟಿ ಕಂಪನೀಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಯಿತು. ಆದ್ರೆ ಪ್ರೆಸೆಂಟ್ ಈಗ ಆ ಸೆಂಟಿಮೆಂಟ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದ್ಸಲ ಮೆನ್ಷನ್ ಮಾಡಿದ್ದೆ, ಈ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ 1 ಇಯರ್ಗೆ ಬೇಕಾಗಿರೋ ಎ ಐ ಸ್ಪೆಂಡಿಂಗ್ ನ ಜಸ್ಟ್ 4 months ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಅದರಿಂದ ಮೈಕ್ರೋಸಾಫ್ಟ್ ಅವರು ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ರು, ಎ ಐ ಸ್ಪೆಂಡಿಂಗ್ ಇನ್ನ ಈ ನಾರ್ಮಲ್ ಎಂಪ್ಲಾಯಿ ಕಾಸ್ಟ್ ನಮಗೆ ತುಂಬಾನೇ ಕಮ್ಮಿ ಇರುತ್ತೆ ಅಂತ. ಅದರಿಂದ ಸ್ವಲ್ಪ ಸೆಂಟಿಮೆಂಟ್ ಎಲ್ಲ ಐ ಟಿ ಕಂಪನೀಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಐ ಟಿ ಕಂಪನೀಸ್ ಕೂಡ ಈ ಎ ಐ ರಿಲೇಟೆಡ್ ಆಗಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು CLSA ಅವರು ನೋಡಿದ್ರೆ ಈ ಐ ಟಿ ಕಂಪನೀಸ್ ಪರವಾಗಿ ತುಂಬಾನೇ ಪಾಸಿಟಿವ್ ರೇಟಿಂಗ್ ನ ಕೂಡ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಐ ಟಿ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಪ್ರಪಂಚದಲ್ಲೇ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರೋ ಸ್ಟಾಕ್ ಮಾರ್ಕೆಟ್ ಯಾವುದು ಅಂತ ಅಂದ್ರೆ ಎಲ್ಲರೂ USA ಅಂತಾರೆ. ಪ್ರೆಸೆಂಟ್ ಈಗ USA ಯ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು $68 trillion ಇದೆ. ಅಂದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್ ಆಗಿದೆ ಇದು. ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಚೈನಾ ಇದೆ, $14 trillion ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು. ಥರ್ಡ್ ಪ್ಲೇಸ್ ಅಲ್ಲಿ ಜಪಾನ್, $9 trillion ಮಾರ್ಕೆಟ್ ಕ್ಯಾಪ್ ಇದೆ. ಈಗ 1 ವರ್ಷದಿಂದ ನೋಡಿದ್ರೆ 4th ಪ್ಲೇಸ್ ಅಲ್ಲಿ ಇಂಡಿಯಾ ಇತ್ತು. ಆದ್ರೆ ಪ್ರೆಸೆಂಟ್ ಈಗ ಅದು 6th ಪ್ಲೇಸ್ಗೆ ಫಾಲ್ ಆಗಿದೆ ಮಾರ್ಕೆಟ್ ಕ್ಯಾಪ್ ಅಲ್ಲಿ. 4th ಪ್ಲೇಸ್ ಅಲ್ಲಿ ಈಗ ಹಾಂಗ್ಕಾಂಗ್ ಬಂದಿದೆ. ಹಾಂಗ್ಕಾಂಗ್ ಅಂದ್ರೆ ಈ ಚೈನೀಸ್ ಮಾರ್ಕೆಟ್ ಏನೇ ಲಾಸ್ಟ್ 1.5 year ಅಲ್ಲಿ ಚೈನೀಸ್ ಮಾರ್ಕೆಟ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಿಂದ ಚೈನೀಸ್ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ. ಮತ್ತೆ ನಮ್ಮ ಇಂಡಿಯಾ ಆದ್ರೆ 4th ಪ್ಲೇಸ್ ಇಂದ 5th ಪ್ಲೇಸ್ಗೆ ಬಂತು. ಇವತ್ತು 5th ಪ್ಲೇಸ್ ಇಂದ 6th ಪ್ಲೇಸ್ಗೆ ಫಾಲ್ ಆಗಿದೆ. ಯಾಕಂದ್ರೆ ಈ 5th ಪ್ಲೇಸ್ಗೆ ಇವತ್ತು ಸೌತ್ ಕೊರಿಯನ್ ಮಾರ್ಕೆಟ್ಸ್ ಬಂದಿದೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ. April 28 ನೋಡಿದ್ರೆ ಸೌತ್ ಕೊರಿಯನ್ ಓವರ್ ಆಲ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆದ್ರೆ $3.91 trillion ಇತ್ತು. ಆ ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು $5.1 trillion ಇತ್ತು. ಆದ್ರೆ ಇವತ್ಗೆ ಸೌತ್ ಕೊರಿಯನ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆದ್ರೆ 28% ಇನ್ಕ್ರೀಸ್ ಆಗಿದೆ. ಆದ್ರೆ ನಮ್ಮ ಇಂಡಿಯನ್ ಕಂಪನೀಸ್ ಮಾರ್ಕೆಟ್ ಕ್ಯಾಪ್ ಮಾತ್ರ 5% ಡ್ರಾಪ್ ಆಗಿದೆ. ಜೊತೆಗೆ ಇದೇ ಟೈಮಲ್ಲಿ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ರ್ಯಾಲಿ ಆಗಿದೆ. ಲಾಸ್ಟ್ 3 months ಅಲ್ಲಿನೇ 50% ಇಂಡೆಕ್ಸ್ ರ್ಯಾಲಿ ಆಗಿದೆ. ಆದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾತ್ರ ನೆಗೆಟಿವ್ ರಿಟರ್ನ್ಸೇ ಕೊಟ್ಟಿದೆ.
ಫ್ರೆಂಡ್ಸ್, ಈಗ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಏನಕ್ಕೆ ಈ ತರ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾ ಇದಾವೆ ಅಂತ. ಇದಕ್ಕೆ ಮೇನ್ ರೀಸನ್ ಬಂದು ಈ ಎ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ಕೂಡ ತುಂಬಾನೇ ಫೋಕಸ್ ಮಾಡ್ತಾ ಇರೋ ಕಾರಣದಿಂದನೇ ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ಲಾಸ್ಟ್ 3 months ಅಲ್ಲಿ 50% ರ್ಯಾಲಿ ಆಗಿದ್ರೆ ಲಾಸ್ಟ್ 1 year ಅಲ್ಲಿ 226% ರ್ಯಾಲಿ ಆಗಿದೆ. ಅದರಿಂದನೇ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಈ ಕಂಟ್ರಿ ಒಳಗಡೆ ಬರ್ತಾ ಇರೋದು. ಆದರೆ ಇದೇ ಟೈಮಲ್ಲಿ ನಿಫ್ಟಿ ಆದರೆ ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಸುಮಾರು ಲಾಸ್ಟ್ 1 year ಅಲ್ಲಿ 10% ನೆಗೆಟಿವ್ ರಿಟರ್ನ್ಸ್ ಇದೆ. ಅದರಿಂದನೇ ನಮ್ಮ ಮಾರ್ಕೆಟ್ ಕ್ಯಾಪ್ ಈ ಥರ ಡಿಕ್ರೀಸ್ ಆಗ್ತಾ ಇರೋದು. ಒಂದ್ಸಲ ಈ ಇಮೇಜ್ ನೋಡಿ, ಈ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಅಲ್ಲಿ ಇಂಡಿವಿಜುವಲ್ ಕಂಪನೀಸ್ ಎಷ್ಟೆಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ LG ಎಲೆಕ್ಟ್ರಾನಿಕ್ಸ್ ಇದಲ್ವಾ, ಈ ಕಂಪನಿ ಆದರೆ 292% ರ್ಯಾಲಿ ಆಗಿದೆ. ಅದಾದಮೇಲೆ SK ಹೈನಿಕ್ಸ್, ಇದೊಂದು ಸೆಮಿ ಕಂಡಕ್ಟರ್ ಕಂಪನಿ, 241% ರ್ಯಾಲಿ ಆಗಿದೆ. ಮತ್ತು ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್, ಹೋಂಡೈ ಆಟೋ ಎವರ್, ಈ ಕಂಪನೀಸ್ ಎಲ್ಲ 150%ಗಿನ್ನ ಜಾಸ್ತಿನೇ ರ್ಯಾಲಿ ಆಗಿದೆ. ಆದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿದ್ರೆ ತುಂಬಾ ಕಂಪನೀಸ್ ಎಲ್ಲ 20ಇಂದ 30%ವರೆಗೂ ಫಾಲ್ ಆಗಿದ್ದಾವೆ. ITC, TCS, HCL ಟೆಕ್ನಾಲಜೀಸ್, ಇನ್ಫೋಸಿಸ್ ಈ ಥರ ಹೇಳ್ತಾ ಹೋದರೆ ಇನ್ನೂ ತುಂಬಾ ಕಂಪನೀಸ್ ಎಲ್ಲ ಲಾಸ್ಟ್ 1 year ಅಲ್ಲಿ ನೆಗೆಟಿವ್ ರಿಟರ್ನ್ಸೇ ಕೊಟ್ಟಿದ್ದಾವೆ. ಮತ್ತು ಫ್ರೆಂಡ್ಸ್, ಈಗ ಇಂಡಿಯಾ ಆದರೆ ಈ ಮಾರ್ಕೆಟ್ ಕ್ಯಾಪಲ್ಲಿ ಅಟ್ಲೀಸ್ಟ್ 6th ಪ್ಲೇಸಲ್ಲಾದರೂ ಇರುತ್ತೇನೋ ಅಂತ ನೋಡಿದ್ರೆ ಅದು ಇಲ್ಲ. ಈಗ 7th ಪ್ಲೇಸ್ಗೆ ಫಾಲ್ ಆಗಿದೆ. ಈ 6th ಪ್ಲೇಸ್ಗೆ ತೈವಾನ್ ಸ್ಟಾಕ್ ಮಾರ್ಕೆಟ್ ಬಂದಿದೆ. ಪ್ರೆಸೆಂಟ್ ಈಗ ನಮ್ಮ ಇಂಡಿಯಾದ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆದರೆ $4.84 trillion ಇದೆ. ಆದರೆ ತೈವಾನ್ ಸ್ಟಾಕ್ ಮಾರ್ಕೆಟ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು $4.95 trillion ರೀಚ್ ಆಗಿದೆ. ಅದರಿಂದ ತೈವಾನ್ ಸ್ಟಾಕ್ ಮಾರ್ಕೆಟ್ ಈಗ 6th ಪ್ಲೇಸ್ಗೆ ಬಂದಿದೆ. ಫ್ರೆಂಡ್ಸ್, ಈಗ ಲಾಸ್ಟ್ 1 year ಅಲ್ಲಿ ತೈವಾನ್ ಸ್ಟಾಕ್ ಮಾರ್ಕೆಟ್ ಆದರೆ ಲಾಸ್ಟ್ 1 year ಅಲ್ಲಿ 116% ರ್ಯಾಲಿ ಆಗಿದೆ. ಅದರಲ್ಲಿ ಈ ಒಂದು ಕಂಪನಿ ಬಗ್ಗೆ ಪ್ರತಿಯೊಬ್ಬರೂ ಕೇಳಿರ್ತೀರಾ, TSMC ಅಂದರೆ ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಲಿಮಿಟೆಡ್ ಅಂತ. ಈ ಕಂಪನಿ ಮಾರ್ಕೆಟ್ ಕ್ಯಾಪೇನೆ ತುಂಬಾ ಇನ್ಕ್ರೀಸ್ ಆಗಿದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಿಫ್ಟಿ 50ಯಲ್ಲಿ ಟಾಪ್ 11 ಕಂಪನೀಸ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಏನಿದೆ ಇಂಟು 2 ಮಾಡಿದ್ರೆ ಈ TSMCಯ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಆಗಿದೆ. ಅಷ್ಟು ದೊಡ್ಡ ಮಾರ್ಕೆಟ್ ಕ್ಯಾಪ್ನ ಇದೊಂದೇ ಕಂಪನಿನೇ ಹೋಲ್ಡ್ ಮಾಡ್ತಾ ಇದೆ. ಜೊತೆಗೆ ಆ ಇಂಡೆಕ್ಸ್ ಅಲ್ಲೇನೆ 42% ವೇಟೇಜ್ ಇದೊಂದೇ ಕಂಪನಿಗೆ ಕೊಟ್ಟಿದ್ದಾರೆ. ನೋಡೋಣ ಈ ರ್ಯಾಲಿ ಇನ್ನ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಅದಾದ್ಮೇಲೆ ಈಗ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ನೋಡಿದ್ರೆ, ಈಗ ಈ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಟ್ಯಾರಿಫ್ನ ಕಟ್ ಮಾಡಿದ್ದಾರೆ. ಮುಂಚೆ 25% ಟ್ಯಾರಿಫ್ ಇತ್ತು, ಅದನ್ನು ಈಗ 15%ಗೆ ಕಮ್ಮಿ ಮಾಡಿದ್ದಾರೆ. ಅದನ್ನು ಟೆಂಪರರಿಯಾಗಿ ಮಾತ್ರನೇ ಕಮ್ಮಿ ಮಾಡ್ತಾ ಇದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ 2 or 3 ಡೇಸಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಬರ್ತವೆ, ಇಂಟ್ರಿಮ್ ಡೀಲ್ ಏನಾದರೂ ಸೈನ್ ಆಗುತ್ತಾ ಇಲ್ವಾ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಈ ಆಟೋ ಸೇಲ್ಸ್ ಡೇಟಾ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ಫೋರ್ಸ್ ಮೋಟರ್ಸ್ ಅವರು ಕೂಡ ಮೇ ಮಂತ್ ಆಟೋ ಸೇಲ್ಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 6%ವರೆಗೂ ಈ ಕಂಪನಿ ಫಾಲ್ ಆಗಿದೆ. ಯಾಕಂದರೆ ಈ ಮೇ ಮಂತಲ್ಲಿ ಸೇಲ್ಸ್ ಕಂಪ್ಲೀಟಾಗಿ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರಲ್ಲಿ 14% ಡ್ರಾಪ್ ಆಗಿದೆ. ಮತ್ತು ಎಕ್ಸ್ಪೋರ್ಟ್ಸ್ ಆದರೆ 37% ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಈ ಎಲೆಕ್ಟ್ರಿಕ್ 2 ವೀಲರ್ ಕಂಪನೀಸ್ ಕೂಡ ಸೇಲ್ಸ್ನ ತುಂಬಾ ಸ್ಟ್ರಾಂಗ್ ಆಗಿ ಪೋಸ್ಟ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಈ 2 ವೀಲರ್ EV ಸೆಗ್ಮೆಂಟಲ್ಲಿ ಇವಾಗ ಸೇಲ್ಸ್ ಯಾವ ಥರ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾತ್ರನೇ ಟ್ರ್ಯಾಕ್ ಮಾಡ್ತಾ ಇಲ್ಲ. ಯಾಕಂದರೆ ಈಗ ಲಾಸ್ಟ್ 2 yearsಯಿಂದ ಏಥರ್ ಎನರ್ಜಿ, ಓಲಾ ಎಲೆಕ್ಟ್ರಿಕ್ ಅಥವಾ TVS ಮೋಟರ್ಸ್ ಈ ಕಂಪನೀಸ್ ಎಲ್ಲ ಯಾವ ಥರ ಸೇಲ್ಸ್ನ ಪೋಸ್ಟ್ ಮಾಡ್ತಾರೆ, ಯಾವ ಕಂಪನಿ ಜಾಸ್ತಿ ಸೇಲ್ಸ್ ಪೋಸ್ಟ್ ಮಾಡಿದ್ರೆ ಆ ಕಂಪನಿಗೆ ಪಾಸಿಟಿವ್ ಅಂತ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಆದರೆ ಈಗ ಇನ್ವೆಸ್ಟರ್ಸ್ ಎಲ್ಲ ಬರೀ ಸೇಲ್ಸ್ನ ಮಾತ್ರನೇ ಫೋಕಸ್ ಮಾಡ್ತಿಲ್ಲ, ಅವ್ರ ಪ್ರಾಫಿಟ್ ಮಾರ್ಜಿನ್ಸ್ ಯಾವ ಥರ ಇದೆ, ಕ್ಯಾಶ್ ಫ್ಲೋಸ್ ಯಾವ ಥರ ಇದೆ, ಕಾಸ್ಟ್ ಕಂಟ್ರೋಲ್ ಯಾವ ಥರ ಮಾಡ್ತಾ ಇದ್ದಾರೆ, ಮತ್ತು ಲಾಸಸ್ನ ಯಾರು ಕಮ್ಮಿ ಮಾಡ್ಕೊತಾ ಇದ್ದಾರೆ ಅಂತ ತುಂಬಾ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಏಥರ್ ಎನರ್ಜಿ ಅವ್ರು ನೋಡಿದ್ರೆ ಇಯರ್ ಆನ್ ಇಯರ್ ಸೇಲ್ಸ್ ಆದರೆ 69% ಇನ್ಕ್ರೀಸ್ ಆಗಿದೆ. ಮತ್ತು ಮಾರ್ಕೆಟ್ ಶೇರ್ ಕೂಡ 11.5%ಇಂದ 18.6%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ರೆವಿನ್ಯೂಸ್ ಆದರೆ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಆದರೆ ಇವಾಗೂ ಕೂಡ ಇವರು ಲಾಸಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ಲಾಸಸ್ನ ಇವರು ಪ್ರತಿ ಕ್ವಾರ್ಟರ್ಲೂ ಕಮ್ಮಿ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಪ್ರೀವಿಯಸ್ ಆಗಿ 812 crores ಲಾಸಸ್ನ ಪೋಸ್ಟ್ ಮಾಡಿದರೆ ಈಗ 517 crores ಲಾಸಸ್ನ ಮಾತ್ರನೇ ಪೋಸ್ಟ್ ಮಾಡಿರೋದು. ಜೊತೆಗೆ ಇವರು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಶೇರ್ನ ಗೇನ್ ಮಾಡ್ತಾ ಇರೋ ಕಾರಣದಿಂದ ಶೇರ್ ಪ್ರೈಸ್ ಆದರೆ ಲಾಸ್ಟ್ 1 year ಅಲ್ಲಿ 200% ರ್ಯಾಲಿ ಆಗಿದೆ. ಮತ್ತೆ ಈ ರೀಸೆಂಟ್ ಟೈಮಲ್ಲಿ CLSC ಅವ್ರು ನೋಡಿದ್ರೆ ಈ ಕಂಪನಿಗೆ
ತುಂಬಾನೇ ಪಾಸಿಟಿವ್ ರೇಟಿಂಗ್ನ ಕೊಟ್ಟು 55% ಇಂದ 60% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಪ್ರೆಸೆಂಟ್ ಈಗ ಈ ಕಂಪನಿ ಶೇರ್ ಪ್ರೈಸ್ ಆದರೆ ಸುಮಾರು 960 ಟ್ರೇಡ್ ಆಗ್ತಾ ಇದೆ. ಅಂತ ಕಂಪನಿಗೆ ಟಾರ್ಗೆಟ್ ಪ್ರೈಸ್ 1450 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ತುಂಬ ಪಾಸಿಟಿವ್ ರೇಟಿಂಗ್ ಕೊಡೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಇವರು ಕಾನ್ಸ್ಟೆಂಟ್ ಆಗಿ ಪ್ರಾಫಿಟಬಲ್ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಲೋ ಕಾಸ್ಟಲ್ಲಿ ಪ್ರೀಮಿಯಂ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ ಮತ್ತು ಈ ಟ್ವಿನ್ ಇಂಜಿನ್ ರಿಲೇಟೆಡ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ಕಮ್ಮಿಂಗ್ ಟೈಮಲ್ಲೂ ಕೂಡ ಇನ್ನೂ ಸ್ಟ್ರಾಂಗಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಈ ಥರ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿರೋದು. ಮತ್ತು ಓಲಾ ಎಲೆಕ್ಟ್ರಿಕ್ ಇವತ್ತಾದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವರೇನು ತುಂಬ ಪಾಸಿಟಿವ್ ಆಗಿ ಸೇಲ್ಸ್ನೇನು ಇಂಪ್ರೂವ್ ಮಾಡ್ಕೊಂಡಿಲ್ಲ, ಆದರೆ ಲಾಸಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ಆಪರೇಟಿಂಗ್ ಕ್ಯಾಶ್ ಫ್ಲೋಸ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರ ಜೊತೆಗೆ ಇವರು ಮಾರ್ಜಿನ್ಸ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡ್ಕೊತಾ ಇದ್ದಾರೆ ಮತ್ತು ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು ಮುಂಚೆ ನೋಡಿದ್ರೆ ಈ ಕಂಪನಿ ಒಂದು 100 ಸ್ಕೂಟರ್ಸ್ನ ಸೆಲ್ ಮಾಡಿದ್ರೆ ಅದರಲ್ಲಿ 20 ರುಪೀಸ್ ಲಾಸಸ್ನ ಪೋಸ್ಟ್ ಮಾಡ್ತಾಯಿದ್ರು. ಆದರೆ ಇವಾಗ 70 ಸ್ಕೂಟರ್ಸ್ನ ಸೇಲ್ ಮಾಡಿದ್ರು ಅದರಲ್ಲಿ ಜಸ್ಟ್ 5 ರುಪೀಸ್ ಮಾತ್ರ ಲಾಸಸ್ನ ಪೋಸ್ಟ್ ಮಾಡ್ತಾ ಇರೋದು. ಅದರಿಂದ ಲಾಸಸ್ನ ಸ್ವಲ್ಪ ಕಮ್ಮಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ TVS ಮೋಟರ್ಸ್ ಇವ್ರ ಸೇಲ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಇಯರ್ ಆನ್ ಇಯರಲ್ಲಿ 33% ಗ್ರೋ ಆಗಿದೆ. ಮತ್ತು ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಈ ಆಟೋ ಸೆಕ್ಟರ್ ರಿಲೇಟಾಗಿ ಯಾವ್ಯಾವ ಥರ ಡೇಟಾ ಪಾಯಿಂಟ್ಸ್ನ ಕಮಿಂಗ್ ಟೈಮಲ್ಲಿ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ, ಅದ್ರ ಜೊತೆಗೆ ಈ ಅಡಿಷ್ನಲ್ ಡೇಟಾ ಪಾಯಿಂಟ್ಸ್ನ ಕೂಡ ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಅದರಲ್ಲೂ EV ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸಲ್ಲಿ ಈಗ ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ಈ ಬ್ಯಾಟ್ರಿ ರಾ ಮೆಟೀರಿಯಲ್ ಕಾಸ್ಟ್ ಆದರೆ ತುಂಬಾ ಇನ್ಕ್ರೀಸ್ ಆಗಿದೆ. ಎಕ್ಸಾಂಪಲ್ ಲಿಥಿಯಂ ಪ್ರೈಸಸ್ ಇನ್ಕ್ರೀಸ್ ಆಗಿದೆ, ಅಲ್ಯೂಮಿನಿಯಂ ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟ್ ಅಂದರೆ ಸುಮಾರು 30%ಇಂದ 50%ವರೆಗೂ ಈ ರಾ ಮೆಟೀರಿಯಲ್ ಕಾಸ್ಟ್ ಎಲ್ಲ ಇನ್ಕ್ರೀಸ್ ಆಗಿದೆ. ಅದರಿಂದ ಕಮ್ಮಿಂಗ್ ಟೈಮಲ್ಲಿ ಈ ಬ್ಯಾಟ್ರಿ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಈ ಬ್ಯಾಟ್ರಿ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ವೆಹಿಕಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ತುಂಬಾ ಅಗ್ರೆಸಿವ್ ಆಗಿ ಇನ್ಕ್ರೀಸ್ ಮಾಡಿದ್ರೆ ಅದು ಪ್ರಾಬ್ಲಮ್ಮೆ, ಅಥವಾ ಬ್ಯಾಟ್ರಿ ಪ್ರೈಸಸ್ ಇನ್ಕ್ರೀಸ್ ಆಗಿದೆ ಅಂತ ಇವ್ರ ಮಾರ್ಜಿನ್ಸ್ ಏನಾದರೂ ಕಮ್ಮಿ ಮಾಡ್ಕೊಂಡ್ರೆ ಅದು ಈ ಕಂಪನೀಸ್ಗೆ ಪ್ರಾಬ್ಲಮ್ಮೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇದನ್ನೆಲ್ಲ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಅನಂತರಾಜ್ ಇವತ್ತಾದರೆ ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಹರಿಯಾಣ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 25,000 crores ಡೇಟಾ ಸೆಂಟರ್ಸ್ ಮತ್ತು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಡೇಟಾ ಸೆಂಟರ್ ಥೀಮ್ ಏನಿದೆ ಇದು ಕಮ್ಮಿಂಗ್ ಟೈಮಲ್ಲಿ ತುಂಬಾ ಸ್ಟ್ರಾಂಗಾಗಿ ಗ್ರೋ ಆಗುತ್ತೆ. ಯಾಕಂದರೆ ಈ AI ಅಡಾಪ್ಷನಿಂದ, ಕ್ಲೌಡ್ ಕಂಪ್ಯೂಟಿಂಗಿಂದ, ಡಿಜಿಟಲ್ ಪೇಮೆಂಟ್, OTT ಸ್ಟ್ರೀಮಿಂಗ್ಸ್, ಡೇಟಾ ಲೋಕಲೈಸೇಷನ್ ರೂಲ್ಸ್, ಈ ಥರ ಹಲವಾರು ಕಾರಣಗಳಿಂದ ಈ ಡೇಟಾ ಸೆಂಟರ್ ರಿಲೇಟೆಡ್ ಆಗಿ ಥೀಮ್ ಏನಿದೆ ಅದು ಕಮ್ಮಿಂಗ್ ಟೈಮಲ್ಲಿ ಇನ್ನೂ ತುಂಬಾ ಸ್ಟ್ರಾಂಗಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ನೂಮ್ರಾ ಅವ್ರು ನೋಡಿದ್ರೆ 2 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಒಂದು CG ಪವರ್ ಮತ್ತು GE Vernova T&D. ಈ ಕಂಪನೀಸ್ ಆದರೆ ಈ ಡೇಟಾ ಸೆಂಟರ್ ಥೀಮಿಂದ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಈ ಡೇಟಾ ಸೆಂಟರ್ ಥೀಮಲ್ಲಿ ಯಾವ ಕಂಪನಿನ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.